ಏಯ್, ಬೇರೆ ಯಾರನ್ನಾದ್ರೂ ಲವ್ ಮಾಡ್ತಿದ್ಯಾ ಹೆಂಗೆ? ಏನ? ಕರೆಕ್ಟಾಗಿ ಕೇಳಿದೆ ತಾನೇ ಕ್ವಶನ್ನ? ಎಷ್ಟು ದಿನದಿಂದ ನನ್ನ ನೋಡ್ತಿದ್ಯಾ ನೀನು? ಒಂದ್ಸಲಿನಾದ್ರೂ ನನ್ನ ಜೊತೆ ಯಾರಾದ್ರೂ ಇದ್ದಾರೆ ಅಂತ ಅನ್ಸಿದ್ಯಾ? ಅಯ್ಯಯ್ಯೋ, ಆ ಥರ ಎಲ್ಲ ಮಾತಾಡಬಾರ್ದು, ಸುಮ್ಮನೆ ಟೆಸ್ಟ್ ಮಾಡಿದೆ ಅಷ್ಟೇ. ಸರಿ, ನಾನು ಒಂದು ಕ್ಲಾರಿಟಿ ಕೊಟ್ಬಿಡ್ತೀನಿ, ಸರಿಯಾಗಿ ಕೇಳಿಸ್ಕೊ. ಹೇಳಿರ, ನನಗೂ ಹೆವಿ ಕ್ಲಾರಿಟಿ ಬೇಕು ಲೈಫಲ್ಲಿ, ಹೇಳು. ನಾನು ನಿನ್ನ ಬಗ್ಗೆ ಮಾತ್ರ ಮಾತಾಡ್ತಿಲ್ಲ. ನನಗೆ ಯಾರನ್ನೂ ಲವ್ ಮಾಡೋಕ್ಕೆ ಇಷ್ಟ ಇಲ್ಲ ಕೃಷ್ಣ. ಯಾರ ಜೊತೆನೂ ಎಮೋಷ್ನಲ್ ಆಗಿರೋದಕ್ಕೆ ಇಷ್ಟ ಇಲ್ಲ, ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ನನ್ನ ಬದುಕಿನ ಗುರಿನೇ ಬೇರೆ. ಇಷ್ಟೊಂದು ಕಠಿಣವಾದ ನಿರ್ಧಾರ ತಗೊಂಡಿದ್ಯಾ ಅಂದ್ರೆ ನಿನ್ ಹೃದಯಕ್ಕೆ ಯಾರೋ ಚೂರಿ ಹಾಕಿದ್ದಾರೆ ಅಂತ. ಯಾವನೇ ಅವನು? ಹೇಳ, ಮುಖ ಮೂತಿ ನೋಡಲ್ಲ, ಚೆಚ್ಚಾಕ್ಬಿಡ್ತೀನಿ ಅವನಿಗೆ. ಕೃಷ್ಣ, ತಲೆ ಕೆಡ್ಸ್ಕೊಂಬೇಡ, ಹೇಳು, ಗೊತ್ತಲ್ಲ ನಾವ್ ಯಾರು ಅಂತ. ಹೇಳೋ ಯಾರು? ಹೇಯ್, ಆ ಥರ ಯಾರೂ ಮಾಡಿಲ್ಲ ಕಣೋ. ಅಲ್ಲ ಮತ್ತೆ ಈ ಪ್ರೀತಿನೇ ಬೇಡ, ಈ ಲವ್ ಎಲ್ಲ ವೇಸ್ಟ್ ಅಂತ ಮಾತಾಡ್ತಿದ್ಯಾ? ಏಕೆ ಏಕೆ ಏಕೆ? ನನ್ನ ಮಾತು ಮುಗಿಸೋವರೆಗೂ ನಿನ್ನ ಬಾಯಿನ ಒಂದು ಸ್ವಲ್ಪ ಮುಚ್ಕೊಂಡಿರು, ಸರಿನಾ? ನನಗೆ ತುಂಬ ಜವಾಬ್ದಾರಿಗಳಿದೆ ಕೃಷ್ಣ. ಫ್ಯಾಮಿಲಿ ಇದೆ, ಮಂಜಣ್ಣ ಬೇರೆ ಇಲ್ಲ, ಅಮ್ಮ ಒಬ್ಬರೇ ಆಗಿದ್ದಾರೆ. ಭವ್ಯ, ಅವಳಿಗೆ ಒಳ್ಳೆ ಫ್ಯೂಚರ್ ಇದೆ, ಅವಳು ಓದಬೇಕು. ಮನೆ ಖರ್ಚುಗಳನ್ನೆಲ್ಲ ಮಂಜಣ್ಣನೇ ನೋಡ್ಕೊಳ್ತಿದ್ದ. ಇವಾಗ ಅವನಿಲ್ದೆ ಎಲ್ಲ ನನ್ನ ಹೆಗ್ಲಿ ಮೇಲೆ ಬಿದ್ದಿದೆ. ನನ್ನ ಬದುಕನ್ನ ಕಳೆಯೋದಕ್ಕೆ ನನ್ನ ಜೊತೆಗಾರನ್ನ ಹುಡುಕ್ತಾ ಇಲ್ಲ ಕೃಷ್ಣ. ನನ್ನ ಜೊತೆ ಬದುಕ್ತಾ ಇದ್ದಾರಲ್ಲ, ಅವ್ರನ್ನ ಸೇಫಾಗಿ ನೋಡ್ಕೊಳ್ಳೋ ದಾರಿ ಹುಡುಕ್ತಾ ಇದ್ದೀನಿ. ಈ ಪ್ರೀತಿ ಗೀತಿ ಎಲ್ಲ ಬೇಡ ಕೃಷ್ಣ. ನನಗೆ ಈ ಮನೆ ಬಿಟ್ಟು ಹೊರಗೆ ಹೋಗೋ ಮನಸ್ಸಿಲ್ಲ. ನನಗೆ ಯಾರಿಗೋ ಮನಸ್ಸು ಕೊಟ್ಟು ಅವನ ಈ ಮನೇನ ಅಂತ ಯೋಚನೆ ಮಾಡೋ ಸಂಕಷ್ಟ ನನಗೆ ಬೇಡ. ಅದಕ್ಕೆ ಹೇಳ್ತಾ ಇದ್ದೀನಿ ನೋಡು, ನಿನ್ನಿಂದ ಅಲ್ಲ ನಾನು ಈ ನಿರ್ಧಾರ ತಗೊಂಡಿರೋದು. ಅರ್ಥ ಮಾಡ್ಕೊಳ್ತೀಯ ಅಲ್ವಾ? ಯಾಕೋ ಏನು ಮಾತಾಡ್ತಾ ಇಲ್ಲ? ಸರಿ ಸರಿ, ಬಾಯ್ ಬಿಟ್ಟು ಹೇಳು. ಮನೆ ಅಳಿಯ, ಈ ಮನೆಗೆ ಮನೆ ಅಳಿಯ ಬೇಕು. ಅದಕ್ಕೆ ನಾನಿದ್ದೀನಲ್ಲ, ನಾನೇ ಬಂದು ಹುಡ್ಕೋತೀನಿ ಇಲ್ಲಿ. ನೋಡು, ಈ ಮನೆ, ನಿಮ್ಮ ಫ್ಯಾಮಿಲಿ, ನಿಮ್ಮ ಜವಾಬ್ದಾರಿ ಎಲ್ಲ ಶೇರಮ್ಮ. ಹೌದು, ನಿಮ್ದೆಲ್ಲ ನಂದು, ನಂದೆಲ್ಲ ನಿಂದು. ನಿಮ್ಮಮ್ಮ ನಮ್ಮಮ್ಮ, ಭವ್ಯನ್ ಭವಿಷ್ಯ ನನ್ನ ಭವಿಷ್ಯ. ನಾನಿದೆಲ್ಲ ನೋಡ್ಕೋತೀನಿ ಸೀರಿಯಸ್ ಆಗಿ. ನೀನೇನು ತಲೆ ಕೆಡ್ಸ್ಕೊಂಬಿಡಮ್ಮ, ನಾನಿರ್ತೀನಲ್ಲ, ಎಲ್ಲ ನಾನು ನೋಡ್ಕೋತೀನಿ. ಕೇಳ್ಕತಮ್ ನಾಟಕ್ ಬಂದ್, ನೀನೇನು ತಲೆ ಕೆಡ್ಸ್ಕೊ, ಆರಾಮಾಗಿರೋ. ನಾನು ಹೇಳೋದ್ನ ನಾನು ಮರ್ತೇ ಹೋಗಿದ್ದೆ. ನಿಮ್ಮಣ್ಣ ಮಂಜಣ್ಣ ಅವ್ರು ಏನೇನು ನೋಡ್ಕೊತಾ ಇದ್ರು, ಅವ್ರು ಏನೇನು ಜವಾಬ್ದಾರಿ ತಗೊತಾ ಇದ್ರು, ಅದೆಲ್ಲ ನಾನು ನಿಂತು ನೋಡ್ಕೋತೀನಿ ಸೀರಿಯಸ್ ಆಗಿ. ಒಂದೇ ಒಂದು ಚಾನ್ಸ್ ಕೊಟ್ಟು ನೋಡೋದಕ್ಕೂ, ಜಂಪರ್ ಮೇ ಬಂಪರ್. ಏನೆಲ್ಲ ಮಾಡ್ತೀನಿ ನೋಡ್ತಾ ಇರೋ. ಸಾಕು ನಿಲ್ಸು ಕೃಷ್ಣ. ಸೀರಿಯಸ್ನೆಸ್ ಇಲ್ವಾ ನಿನ್ಗೆ? ನಾನು ಹೇಳ್ತಾ ಇರೋದು ಅರ್ಥನೇ ಆಗ್ತಿಲ್ವಾ? ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಲೈಫಲ್ಲಿ ಇದಕ್ಕಿಂತ ಸೀರಿಯಸ್ ಆಗಿ ನಾನು ಯಾವತ್ತೂ ಇರಲಿಲ್ಲಕ್ಕೋ. ನೀನು ಮೊದಲು ಹೊರಡು ಕೃಷ್ಣ, ಪ್ಲೀಸ್ ಹೊರಟ್ಬಿಡು. ನಾನು ನಿನಗೆ ಹೇಳ್ತಾರೋ ಮಾತು ಇವತ್ತಿನಿಗೆ ಅರ್ಥ ಆಗಲ್ಲ ಕಡೆ, ಬಟ್ ಒಂದಲ್ಲ ಒಂದಿನ ನಿನ್ಗೆ ಅರ್ಥ ಮಾಡೇ ಮಾಡಿಸ್ತೀನಿ. ಅವತ್ತು ಅದೇ ಹೇಳಿದೆ, ಇವತ್ತು ಅದೇ ಹೇಳ್ತಾ ಇದ್ದೀನಿ, ಮುಂದೆನೂ ಅದೇ ಹೇಳ್ತೀನಿ. ಬೇಕಾದ್ರೆ ದ್ವೇಷ ಬಿಟ್ಬಿಡು ಅನ್ನೋ ಬಿಟ್ಬಿಡ್ತೀನಿ, ಪ್ರೀತಿ ಬಿಡು ಮಗನೇ ಅಲ್ಲ ನಾನು. ಬರ್ತೀನಿ.